ಅಸ್ಸಲಾಂ ವಲೈಕುಂ, ನಮಸ್ತೆ ಎಲ್ಲರಿಗೂ. ತಮಗೆಲ್ಲ ತಿಳಿದಂತೆ ಇಂದು ನಮ್ಮ ಮೊದಲೇ ದಿನ ಮುದ್ದೇಬಿಹಾಳ ಕೀರ್ತಿ ಎತ್ತರಿದ್ದ ವ್ಯಕ್ತಿಗಳ ಬಗ್ಗೆ ಒಂದು ಕಿರು ಪರಿಚಯ. ಮುದ್ದೇಬಿಹಾಳದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಜನನ. ಮುಂದೊಂದು ದಿನ ಅವರು ಇಷ್ಟು ಜನಪ್ರಿಯತೆ ಗಳಿಸ್ತಾರೆ ಎಂಬುದು ಕನಸಿನಲ್ಲಿ ಯಾರು ಕೂಡ ಅಂದುಕೊಳ್ಳಲಾರದು. ಇವತ್ತು ಅವರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿ ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಯಾವುದೇ ರೀತಿಯ ಅವರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಅವರಿಗೆ ಡಿಸರ್ವ್ ಅಂದ್ರೆ ಅವರು ತೆಗೆದುಕೊಳ್ಳುವಂತ ಪ್ರಶಸ್ತಿಗಳು ಯಾವಾಗಂದ್ರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಪದ್ಮಶ್ರೀ, ಪದ್ಮವಿಭೂಷಣ. ಏಕೆಂದರೆ ಆ ಪ್ರಶಸ್ತಿಗೆ ಬಹುಶಃ ತಾಲೂಕಿನಲ್ಲಿ ಅರ್ಹತೆ ಇದ್ದವರು ಮಾತ್ರ ಇವರೇ ಕಾಣುತ್ತೆ. ಇವತ್ತು ನಾವು ಯಾರ ಬಗ್ಗೆ ಹೇಳಲು ಇಷ್ಟಪಡುತ್ತೆ ಅಂದ್ರೆ, ಮುದ್ದೇಬಿಹಾಳದಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಸುಮಾರು 70 ವರ್ಷಗಳ ಕಾಲ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದ ಏಕೈಕ ವೈದ್ಯರೆಂದರೆ ದಿವಂಗತ ಶ್ರೀ ಆರ್ ಪತ್ಕಿ ಅವರು ಮಾತ್ರ. ಅವರು ದುಡ್ಡು ಮಾಡುವುದು ಸಾಕಷ್ಟು ಇದು ಮಾಡಿಸಬಹುದಿತ್ತು ದುಡ್ಡು, ಆದ್ರೆ ಅವರು ದುಡ್ಡು ಮಾಡಿಲ್ಲ. ಒಂದು ಗಾದೆ ಇದೆ, ವೈದ್ಯ ನಾರಾಯಣ ಮೋಹ ಅಂತೇಳಿ. ಅವರ ವೈದ್ಯಕೀಯ ವೃತ್ತದಲ್ಲಿಯೇ 100 ರೂಪಾಯಿಗಿಂತ ಹೆಚ್ಚು ಬಿಲ್ ತಗೊಂಡ ಇತಿಹಾಸ ಏನೇ ಇಲ್ಲ. ಸಾರ್ವಜನಿಕ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಮುಡುಪಿಟ್ಟು ತಾಲೂಕಿಗಾಗಿ ಅವರು ದುಡಿದರು. ಮುದ್ದೇಬಿಹಾಳಕ್ಕೆ ಪ್ರಾಕ್ಟೀಸ್ ಮಾಡ್ಯಾರು. ಮುದ್ದೇಬಿಹಾಳಕ್ಕೆ ನಿರಂತರ 70 ವರ್ಷ ಜನಸೇವೆ, ತಮ್ಮ ಸೇವೆ, ಜನಸೇವೆ ಮತ್ತು ಉಚಿತ ಆರೋಗ್ಯ ತಪಾಸಣೆ ಮಂದಿ. ಈಗಿನ ಅವ್ರಂಗ ಕಮರ್ಷಿಯಲ್ ಏನದ ದುಡ್ಡು ಕೊಟ್ಟು ಇದು ಮಾಡಿ ಎಕ್ಸಾಮ್ ಮಾಡ್ತಾರೆ, ಈಗೆಲ್ಲ ನೋಡ್ತಾರ ಮೊದಲೇ. ಹಂಗ ಅವ್ರಿಲ್ಲ. ಅವ್ರು 40 ವರ್ಷ ಅಂತೂ ಯಾರ ಕಡೆ ಫೀ ತಗೊಂಡಿಲ್ಲ. ಅವ್ರು ಅಷ್ಟ ನಿಷ್ಠಾವಂತರು ಡಾಕ್ಟರ್. ಹೆಚ್ಚು ಅಭಿಮಾನ ಹೌದೌದು, ಸಾಕಷ್ಟು ಜನಪ್ರಿಯತೆ ಗಳಿಸ್ಯಾರ. ಅಂದ್ರೆ ಸರ್ಕಾರವು ಈಗ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟದ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದ, ರಾಷ್ಟ್ರ ಪ್ರಶಸ್ತಿ ಕೊಟ್ಟದ. ಮತ್ತ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರು ಒಂದೇನಪ್ಪ ಅಂದ್ರೆ ಅವರು ಈಗಿನವ್ರಂಗ ಟೈಮಿಂಗ್ ಬಹಳ ಕರೆಕ್ಟ್. ಅವ್ರು ಡಾಕ್ಟರ್ ಯಾರೇ ಬರ್ಲಿ ಟೈಮಿಂಗ್ ಸೆನ್ಸ್ ಬಹಳ ಇರ್ತವ್ರ. 9:30 ಗಂಟೆಗೆ ತಮ್ಮ ದವಾಖಾನೆ ಹೋಗೋರು, 3 ಗಂಟೆ ದವಾಖಾನೆ ಬಂದ್ ಮಾಡೋದು. ಅಂದ್ರೆ ಕನ್ಸಲ್ಟೆನ್ಸಿ ಫೀ ಎಷ್ಟಿತ್ತು ಪರ್ ಡೇ ಅವ್ರದ್ದು ತಗೋದು? ಈಗ ಅವ್ರು ಕೇವಲ ಬರೀ ಇಂಜೆಕ್ಷನ್ಸ್ ಅಷ್ಟೇ ಇದು ಮಾಡ್ತಾರೆ, ಬಾಕಿ ಏನಾದ್ರು ಮಾಡ್ಲಿಕ್ಕೆ ಹೋಗ್ತಾರೆ. ಯಾವುದೇ ಫೀ ಇಲ್ಲ ಮಾಡಿ ಇಂಥವ್ರು ಸಮಾಜದಾಗ ಯಾರು ಸಿಗುದಿಲ್ಲ ಈಗಿನ ಕಾಲಕ್ಕೆ. ದಿವಂಗತ ನಮ್ಮ ಪದಕಿ ಆರ್ ಪದಕಿ ಅವರ ಸೋದರ ಇವರು. ಅವರು ಸುಮಾರು ಇಲ್ಲಿ ಅವ್ರು ಕೇಳ್ಪಟ್ಟಾಗ ವಿಚಾರಣೆ ಮಾಡಿದಾಗ ಸಮಾಜಕ್ಕೆ 70 ವರ್ಷಗಳ ಕಾಲ ವೈದ್ಯಕೀಯ ಸೇವೆ ನೀಡ್ಯಾರ. ಇಂಥವ್ರು ಮತ್ತೊಮ್ಮೆ ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬರಲಿ. ಅವ್ರು ಹುಟ್ಟಿದ್ದು ಬಹುಶಃ ಈ ಮುದ್ದೇಬಿಹಾಳ ತಾಲೂಕು ಕೀರ್ತಿ ಪತಾಕಿ ಅನ್ನೋದು. ತಮ್ಮ ಹೆಸರು ಸರ್? ಅರುಣಾದ ಪತ್ಕಿ, ಅವರ ವೈದ್ಯರತ್ನ ಡಾಕ್ಟರ್ ಆರ್ ಪದಕಿ. ಅವ್ರ ಬಗ್ಗೆ BM ಹಿರೇಮಠ್ ಸರ್ ಅಂತ ಹೇಳಿ ಬರೆದವರು ಲೇಖಕರು. ಮುದ್ದೇಬಿಹಾಳ ಅವರು ಪುಸ್ತಕನ ದಯವಿಟ್ಟು ಈ ಪುಸ್ತಕ ಖರೀದಿಸಿ ಓದಿಸಿ. ಸಮಾಜದಲ್ಲಿ ನಾವು ದೇಶಕ್ಕೆ ಏನ್ ಕೊಟ್ಟು ಇಂಪಾರ್ಟೆಂಟ್ ಇಲ್ಲ, ದೇಶಕ್ಕಾಗಿ ನಾವು ಏನ್ ಕೊಟ್ಟಿರೋ ಅದು ತಮ್ಮ ಜೀವನದಲ್ಲಿ ಅಳವಡಿಸಿದ ಏಕೈಕ ವ್ಯಕ್ತಿ ಮುದ್ದೇಬಿಹಾಳದಪ್ಪ, ಅದು ಆರ್ ಪದಕಿ ಮಾತ್ರ. ಮೊಯ್ನಿಯವರು ಅವರು ಡಾಕ್ಟರ್ ಅಂತ ತಿಳ್ಕೊಂಡ್ರಲ್ಲ. ಡಾಕ್ಟರ್ ಮೊಯ್ನಿಯವರೆಲ್ಲ ಪುನಃ ಸೆಟ್ಲ್ ಆಗಿದ್ದಾರೆ.